नमस्कार। ये हम लोग इस समय दावनगिरी ज़िले के बल्लूरू गांव में हैं और यहाँ पे हम पब्लिक से बात करेंगे कि जो सिद्धरामैया साहब ने, यहाँ के जो मुख्यमंत्री सिद्धरामैया साहब हैं, उन्होंने इस्तीफ़ा दिया है, तो पब्लिक की क्या ओपिनियन है, तो हम ये आइए जानते हैं। नमस्कार अण्णा। ಅಣ್ಣ, ಸಿದ್ದರಾಮಯ್ಯ ಸಾಹಬ್ ಇಸ್ತೀಫಾ ಕೊಟ್ಟಿದ್ದಾರೆ, ನೀವು ಅಭಿಪ್ರಾಯ ಹೆಂಗೈತಿ? ಸಿದ್ದರಾಮಯ್ಯನ ಮುಗಿತಲ್ಲ, ಈಗ ಡಿ ಕೆ ಶಿವಕುಮಾರ್ ಬಂದ್ರಲ್ಲ, ಒಳ್ಳೇದೇ ಇನ್ನೂ ಚೆನ್ನಾಗಿ ಅವ್ರದ್ದು ಒಂದು ಸ್ವಲ್ಪ ಇದನ್ನು ನೋಡೋಣ. ಈಗ ಮುಂದೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಸಿದ್ದರಾಮಯ್ಯನ ನೋಡಿ ಆಗೈತಲ್ಲ 8 ವರ್ಷ. ಓಕೆ, ಅವರು ಟೈಮ್ ಕಂಪ್ಲೀಟ್ ಆಯಿತು. ಇದು ನೀವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು, ನೀವು ನೋಡ್ತೀರಾ ಹೆಂಗೆ ಕೆಲಸ ಮಾಡ್ತೀರಾ? ಹೆಂಗೆ ನೋಡ್ತೀವಿ, ಅವ್ರಿಗಿಂತ ಚೆನ್ನಾಗಿ ಮಾಡ್ತಾರೆ ಇವರು. ಓಕೆ, ಈಗ ಅವರು ಹಳೆ ಇದು, ಈಗ ಹೊಸ ಹುಡುಗರು ಯೂತ್ ಕರ್ಕೊಂಡು ಚೆನ್ನಾಗಿ ಮಾಡ್ತಾರೆ. ರಾಜೀನಾಮಾ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಐತಿ ಅಥವಾ ಲಾಸ್ ಐತಿ? ರಾಜೀನಾಮೆ ಬಗ್ಗೆ ಅನ್ನೋದಕ್ಕಿನ್ನೂ ಡಿ ಕೆ ಶಿವಕುಮಾರ್ ಕೊಟ್ಟಿರೋದು ಒಳ್ಳೇದೇ. ಅವರು ಒಳ್ಳೆ ಮನುಷ್ಯನೇ ರಾಜಕೀಯದಾಗೆ. ಈಗ ಅವನಿಗೂ ಎಲ್ಲ ಇದು ಐತಿ, ಅವ್ರಿಗಿನ್ನೂ ಚೆನ್ನಾಗಿ ಮಾಡ್ತಾರ ಅಂತನೂ ಐತಿ ನಮಗೆ. ಸಿದ್ದರಾಮಯ್ಯ ಸಾಹಬ್ ಅವರು ಒಳ್ಳೆ ದೊಡ್ಡ ಲೀಡರ್, ಮಾಸ್ ಲೀಡ್ರೆ. ಅದಕ್ಕೆ ಅವರೇ ಇರ್ಬೇಕಂತ ಏನಿಲ್ಲಲ್ಲ. ಓಕೆ, ಕಾಂಗ್ರೆಸ್ ಅಧಿಕಾರ ಮುಂದೆ ಹೋಗ್ತಿರ್ತೈತಿ. ಈಗ ಅವರೇ ನಾನೇ ಚೆನ್ನಾಗಿ ಮಾಡ್ತಾನೆ ಅಂತ ಅವ್ರು ಅನ್ಕೊಂಡಾರ, ಅವ್ರಿಗಿನ್ನೂ ಚೆನ್ನಾಗಿ ಮಾಡಾರ ಇದ್ದಾರೆ. ಓಕೆ, ಸಿದ್ದರಾಮಯ್ಯ ಸಾಹಬ್ ಬಗ್ಗೆ ಅವರು ಕುರುಬ ಸಮಾಜ ಲೀಡರ್. ಹೌದು, ಓನ್ಲಿ ಕುರುಬ ಸಮಾಜ ಲೀಡರ್ ಅಥವಾ ಪೂರ್ತಿ ಅಹಿಂದ ಲೀಡರು, ಮುಸ್ಲಿಂ ಪಾರ್ಟಿ ಆತ. ಓಕೆ, ಇಷ್ಟೇ, ಇದೊಂದು ಬಿಟ್ರೆ ಏನಿಲ್ಲ. ಓಕೆ, ಥ್ಯಾಂಕ್ಸ್ ಅಣ್ಣ. ಮುಸ್ಲಿಂ ಲೀಡರು, ಮುಸ್ಲಿಂ ವೋಟ್ ಅಣ್ಣ, ನಿಮ್ಮ ಅಭಿಪ್ರಾಯ ಯಾರು ಐತಿ ಸಿದ್ದರಾಮಯ್ಯ ನೋಡು? ಅದು ಹೈಕಮಾಂಡ್ ಅವ್ರು ಹೇಳ್ದಂಗೆ ಹೈಕಮಾಂಡ್ ಡಿಸಿಷನ್ ಅವ್ರು ಹೇಳಿದಾರೆ, ಅವ್ರು ಕೊಟ್ಟಿದ್ದಾರೆ. ನನಗನ್ಸೋದು ಮೊದಲೇ ಡಿಸ್ಕಷನ್ ಆಗಿರ್ತದೆ ಎಲೆಕ್ಷನ್ ಭಾಗದಲ್ಲಿ, ಇಬ್ಬರು ಮೇಲೆ ಡಿಸ್ಕಸ್ ಆಗಿದೆ. 28 ಮುಂದೆ ಎಲೆಕ್ಷನ್ ಐತಿ, 28 ವರ್ಷ ಕಡೆ. ಸೊ ನೀವು ನೋಡ್ತೀರಾ ಯಾವ ಚಾನ್ಸ್ ಲಾಭ ಐತಿ? ಇಲ್ಲ, ಇದರಲ್ಲೇ ನಾವು ಲಾಭ ಅವ್ರು ಹೇಳ್ಬೇಕು. ಈಗ ಓಕೆ, ಡಿ ಕೆ ಶಿವಕುಮಾರ್ ಹೇಳ್ಬೇಕು, ಸಿದ್ದರಾಮಯ್ಯ ಹೇಳ್ಬೇಕು, ಇಲ್ಲ ಕಾಂಗ್ರೆಸ್ ಪಾರ್ಟಿ ಹೇಳ್ಬೇಕು. ನಾವು ಜನಸಾಮಾನ್ಯರು ಏನು ಹೇಳ್ತೇವೆ ಅಂತಂದ್ರೆ, ಯಾರು ಬಂದಿದ್ದಾರೆ ಅವ್ರು ಚೆನ್ನಾಗಿ ಮಾಡಿದ್ರೆ ಸಾಕು, ಸಾರ್ವಜನಿಕರಿಗೆ ಒಳ್ಳೇದು ಮಾಡಿದ್ರೆ ಸಾಕು. ನೀವು ಕೆಲಸ ನೋಡ್ತೀರಾ? ಹೌದು, ಇಷ್ಟ. ಕೆಲಸ ಏನಾಗಿಲ್ಲ. ಕಾಂಗ್ರೆಸ್ ಪಕ್ಷ ಕೆಲಸ ಬಗ್ಗೆ ಏನು ಇಲ್ಲ, ಜೀರೋ. ನಾವು ಇನ್ನೊಂದು ಹೇಳ್ದಂಗೆ, ಈ ರಾಜೀನಾಮೆ ವಿಚಾರಕ್ಕೆ ಬಂದರೆ, ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ದಂಗೆ ಎಲ್ಲರಿಗೂ ಸರಿಸಮವಾದ ಹಾಕಬೇಕು ಅಂತ ಅವ್ರು ಹೇಳಿದ್ರು. ಇವತ್ತು ರಾಜೀನಾಮೆ ಕೊಟ್ಟಾದ್ಮೇಲೆ ಹೇಳಿದ್ದಾರೆ, ಎಲ್ರಿಗೂ ಸರಿಸಮವಾಗಿ ನಾವು ಗೌರ್ಮೆಂಟ್ ಆಗಲಿ ಕಾನೂನಾಗಲಿ ಎಲ್ಲರಿಗೂ ಒಂದೇ ಕೊಡ್ಬೇಕಂದ್ಮೇಲೆ ಯಥ ಪ್ರಕಾರ ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟದ್ದೇನು ತಪ್ಪೇನಿಲ್ಲ, ಅವರ ಸಿ ಎಮ್ ಆದ್ರೇನು ತಪ್ಪೇನಿಲ್ಲ, ಮಾಡಲಿ, ಅವರು ಚೆನ್ನಾಗಿ. ಸರಿ ಐತಿ, ನೀವು ಹೇಳಿದ್ರೆ ಇದು ರಾಜೀನಾಮಾ ಬಗ್ಗೆ ಸರಿ ಐತಿ. ಚೇಂಜ್, ಮುಖ್ಯಮಂತ್ರಿ ಚೇಂಜ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾವು 3 ವರ್ಷ ಏನು ನೋಡಿದೀವಲ್ಲ, ಅದೇ 2 ವರ್ಷ ಮತ್ತೆ ನೋಡೋದು ಅಷ್ಟೇ, ಚೇಂಜ್ ಇಲ್ಲ. ಅದೇ ಕೊಡೋದು, ಅದೇ ಇದು ಮಾಡೋದು. ನಮಸ್ಕಾರ ಅಣ್ಣ, ನಿಮ್ದು ಹೇಳ್ರಿ, ಯಾವ ಇದು ರಾಜೀನಾಮಾ ಬಗ್ಗೆ ಏನು ಅಭಿಪ್ರಾಯ? ರಾಜೀನಾಮೆ ಅಂತಂದರೆ, ಇವರು ಎಲೆಕ್ಷನ್ ಗೆದ್ದ ಮೇಲೆ ಗ್ಯಾರಂಟಿ ಅಂತ ಅನೌನ್ಸ್ ಆದಮೇಲೆ ಡಿ ಕೆ ಶಿವಕುಮಾರ್ ಗ್ಯಾರಂಟಿಗಳ ಬಗ್ಗೆ ಬಿಡುಗಡೆ ಮಾಡಿಬಿಟ್ರು. ಅವ್ರ ಕಡಿದ್ದಲ್ಲೇ ಇವಷ್ಟು ಬಂದರು ಸೀಟ್ಗಳು, 134 ಸೀಟ್ ಬಂದೋದು ಡಿ ಕೆ ಶಿವಕುಮಾರ್ ಕಡಿದ್ದಲ್ಲೇ ಬಂದಿದ್ದೆವು. ಪಕ್ಷ ಅಹಿಂದ ಅಂತಂದು ಇದು ಮಾಡ್ಕೊಂತ ಹೋಗಿ ಅವ್ರು ಏನು ಇದು ಮಾಡಿದ್ದಿಲ್ಲ. ಇದು ಸಾಮಾನ್ಯ ಜನ ಬಗ್ಗೆ ರಾಜೀನಾಮಾ ಬಗ್ಗೆ ಖುಷಿ ಐತಿ ಅಥವಾ? ಖುಷಿ ಐತ್ರಿ, ಖುಷಿ ಅಂದ್ರೆ ಹಿಂದ ಅನ್ಕಂತ ಅವ್ರದ್ದೇ ಲೀಡ್ ಮಾಡ್ಕೊಂತ ಹೋಗ್ತಿದ್ರು. ಈಗ ಒಕ್ಕಲಿಗರ ಪೈಕಿ ಕುಮಾರಸ್ವಾಮಿ ಆದಮೇಲೆ ಇವರೇ ಈಗ ನಮ್ಮ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಅಂದ್ರೆ ಈಗ ಶಿವಕುಮಾರ್ನ. ಈಗ ಕುಮಾರಸ್ವಾಮಿ ಹೋದ್ಮೇಲೆ ಡಿ ಕೆ ಶಿವಕುಮಾರ್ ಮಾಸ್ ಲೀಡರ್, ಸಿದ್ದರಾಮಯ್ಯ ಫಸ್ಟು. ಆಫ್ಟರ್ ಅವರೇ ಪಕ್ಷ ಕಟ್ಟಿರೋನು ಅವನೇ. ಕಾಂಗ್ರೆಸ್ ಪಕ್ಷ ಅವನಿಂದ, ಡಿ ಕೆ ಶಿವಕುಮಾರ್ ಉಳಿದಾರ. ಅವ್ರ ಬಗ್ಗೆ ಏನು ಅಭಿಪ್ರಾಯ? ವಲಸೆ ಬಂದ್ರ, ಬಂಡೆ ಅಂತ ಹೇಳ್ತಾರ. ಸಿದ್ದರಾಮಯ್ಯ ವಲಸೆ ಬಂದಿರೋದು. ಅವರು
ನಿಮಗೆ ಫರ್ಕ್ ಇಲ್ಲ. ಇಲ್ಲ ಯಾರು ಮತ್ತೀಗ 5 ವರ್ಷ ಏನು ಮಾಡಂಗಿಲ್ಲ ನಾವು BJP ಅಂತಂದು ಇದ್ದಾರು. ನೀವು ಹೇಳಿದರೆ ಕೆಲಸ ಬಗ್ಗೆ ಏನಿಲ್ಲ, ಕೆಲಸ ಬಗ್ಗೆ ಏನಿಲ್ಲ, ಅಭಿವೃದ್ಧಿ ಅನ್ನೋದು ಏನಿಲ್ಲ, ಗ್ಯಾರಂಟಿ ಕೊಡ್ತಾರೆ ಅಂತಂದು ಮತ್ತೀಗ 2,000 ಹೆಣ್ಮಕ್ಳಿಗೆ ಹಾಕ್ತಾರೆ, ಬಸ್ಗೆ ಹೋಗ್ತಾರೆ, ಅಕ್ಕಿಗೆ ಚಿಕನ್ 5 kg ಕೊಡೋದು. ಸೋಮಾರಿಗಳು ಮಾಡಿದ್ದಾರೆ ಜನ, ಸೋಮಾರಿಗಳು ಮಾಡಿದ್ದಾರೆ. ಈಗ ಹಳ್ಳಿ ಒಳಗೆ ಬದುಕು ಮಾಡೋರೆಲ್ಲ ಸಿಗಲ್ಲ, ಯಾರು ಸಿಗಲ್ಲ. ಗ್ಯಾರಂಟಿ ಕೊಡ್ತಾರಲ್ಲ. थैंक यू। देखा जैसे कुछ लोगों की राय है कि नया मुख्यमंत्री मिला है तो उसका भी हम काम देखेंगे। अभी तक तो काम के अगर देश से अगर देखें तो यहाँ लोगों का कहना है कि काम बहुत खुशी देने वाला तो नहीं है। हाँ, अब नया मुख्यमंत्री आया तो देखें वो क्या करता है, तो ये हम देख के ही 2028 में जो इलेक्शन होगा उसमें निर्णय करेंगे। नमस्कार।